ನಮಸ್ಕಾರ ಡಿಪ್ಲೊಮಾ ಸ್ಟೂಡೆಂಟ್ಸ್. DCET 2026 ರಿಸಲ್ಟ್ಸ್ ಬಂತು. ಇವಾಗ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಚಾಯ್ಸ್ 1 ಅಂದರೆ ಏನು ಅಂತ ಹೇಳಿದ್ದೆ. ಇವಾಗ ಚಾಯ್ಸ್ 2 ಅಂತ ಏನ್ಬಿಟ್ಟು ಫಸ್ಟ್ ಓದ್ಬಿಟ್ಟು ಹೇಳ್ತೀನಿ. ನನಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟವಾಗಿರುತ್ತದೆ, ಆದರೆ ನಾನು ಇನ್ನೂ ಉತ್ತಮವಾದ ಸೀಟನ್ನು ಪಡೆಯಲು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರಾಧಿಕಾರದ ವೆಬ್ಸೈಟ್ನಿಂದ ಚಲಾನ್ ಡೌನ್ಲೋಡ್ ಮಾಡಿ ಶುಲ್ಕವನ್ನು ಪಾವತಿಸುತ್ತೇನೆ. 2ನೇ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲು ನಿಗದಿತ ಶುಲ್ಕವನ್ನು ಪಾವತಿಸಬೇಕು ಎಂದು ನನಗೆ ತಿಳಿದಿದೆ ಅಂತ ಕೊಟ್ಟಿದ್ದಾರೆ. ರೈಟ್, ಅಂದರೆ ಅರ್ಥ ಏನು? ಈಗ ಫಸ್ಟ್ ರೌಂಡಲ್ಲಿ ನಿಮಗೊಂದು ಕಾಲೇಜ್ ಸಿಕ್ಕಿರುತ್ತೆ. ಈಗ ಕಾಲೇಜಿಗೆ ಹೋಗೋಕ್ಕೇನು ಇಷ್ಟ ಇದೆ, ಬಟ್ ನೀವೇನು ಮಾಡ್ತಾರೆ, ಇನ್ನೂ ಒಳ್ಳೆ ಕಾಲೇಜ್ ಸಿಗ್ಬೋದೇನೋ ಅಂತಂದ್ಬಿಟ್ಟು ಸೆಕೆಂಡ್ ರೌಂಡಿಗೆ ಯಾರ್ಯಾರೆಲ್ಲ ಹೋಗಬೇಕು ಅನ್ಕೋತೀರಾ ಅಂಥವರಿಗೆ ಚಾಯ್ಸ್ 2. ಓಕೆ, ಹಾಗೆ ಮೊದಲೇ ಚಾಯ್ಸಲ್ಲಿ ಮೀನ್ಸ್ ಫಸ್ಟ್ ರೌಂಡಲ್ಲಿ ಯಾವುದು ಕಾಲೇಜ್ ಸಿಕ್ಕಿರುತ್ತೋ ಅದಕ್ಕೆ ಏನು ಫೀಸ್ ಸ್ಟ್ರಕ್ಚರ್ ಇರುತ್ತಲ್ಲ, ಈ CET KA ಬೋರ್ಡ್ ಪ್ರಕಾರ, ಅದನ್ನು ನೀವೇನು ಮಾಡಬೇಕು, ಚಲಾನ್ ಡೌನ್ಲೋಡ್ ಮಾಡಿ ಅದನ್ನು ಫೀಸ್ ಕಟ್ಬಿಡಬೇಕು. ಓಕೆ, ಹಾಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, 2ನೇ ಸುತ್ತಿನಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲು ನಿಗದಿತ ಶುಲ್ಕವನ್ನು ಪಾವತಿಸಬೇಕು. ಎಗೈನ್ ಒಂದಿಷ್ಟು ಫೀಸ್ ಅಂತ ಇರುತ್ತೆ, ಅದನ್ನು ನೀವು ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡಿಬಿಟ್ಟು ಸೆಕೆಂಡ್ ರೌಂಡಿಗೆ ನೀವು ಎಂಟ್ರಿ ಕೊಡಬೇಕು. ಓಕೆ, ಇದು ಚಾಯ್ಸ್ 2. ಇಲ್ಲಿ ನೋಡಿ, ಇನ್ನೂ ಒಂದು ಹೇಳ್ತಾ ಇದ್ದೀನಿ. ಅಭ್ಯರ್ಥಿಗಳು 2ನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿರುತ್ತಾರೆ ಎಂದರೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗಿಂತ ಉತ್ತಮವಾದ ಸೀಟನ್ನು ಆಯ್ಕೆ ಮಾಡಿಕೊಳ್ಳಲು ಭಾಗವಹಿಸುತ್ತಾರೆ. 2ನೇ ಸುತ್ತಿನಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ಮೇಲ್ಪಟ್ಟ ಆದ್ಯತೆಗಳ ಸೀಟು ಒಂದರ ಹಂಚಿಕೆಯಾದ ಸೀಟಿನ ಮೇಲ್ಪಟ್ಟ ಇಚ್ಛೆ ಆಯ್ಕೆಗಳು, ಅದು ಮೀನ್ಸ್ ಹೈಯರ್ ಆರ್ಡರ್ ಆಪ್ಷನ್ಸ್ ಮೀನ್ಸ್ ಆಪ್ಷನ್ಸ್ ಎಂಟರ್ಡ್ ಅಬೋವ್ ದ ಅಲೆಟೆಡ್ ಆಪ್ಷನ್ ದೊರಕದಿದ್ದಲ್ಲಿ ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟೇ ಉಳಿಯುತ್ತದೆ. ಒಂದು ವೇಳೆ 2ನೇ ಸುತ್ತಿನಲ್ಲಿ ಮೆರಿಟ್ ಹಾಗೂ ಅಭ್ಯರ್ಥಿಗಳು ಮೇಲ್ಪಟ್ಟ ಇಚ್ಛೆ ಆಯ್ಕೆಗಳಲ್ಲಿ ಆದ್ಯತಾ ಕ್ರಮದಲ್ಲಿ ಉಳಿಸಿಕೊಳ್ಳುವ ಸೀಟು ದೊರೆತಲ್ಲಿ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ತಂತಾನೇ ರದ್ದುಗೊಂಡು ಸೀಟ್ ಮ್ಯಾಟ್ರಿಕ್ಸ್ ಪೋಲ್ಗೆ ಸೇರ್ಪಡೆಯಾಗಿ ನಂತರದ ಅಭ್ಯರ್ಥಿಗಳಿಗೆ ಹಂಚಿಕೆ ಮಾಡಲಾಗುವುದು. 2ನೇ ಸುತ್ತಿನಲ್ಲಿ ಹೊಸದಾಗಿ ಹಂಚಿಕೆಯಾಗುವ ಸೀಟನ್ನೇ ಕಡ್ಡಾಯವಾಗಿ ಪಡೆಯಬೇಕು. ಅಂದರೆ ಅರ್ಥ ಏನಪ್ಪ ಅಂತಂದರೆ, ಇವಾಗ ಫಸ್ಟ್ ರೌಂಡಲ್ಲಿ ಸಿಕ್ಕಂಥ ಕಾಲೇಜ್ ಇಷ್ಟ ಆಗಿರುತ್ತೆ, ಬಟ್ ಸೆಕೆಂಡ್ ರೌಂಡಲ್ಲಿ ಇನ್ನೂ ಬೆಟರ್ ಕಾಲೇಜ್ ಇರುತ್ತೇನೋ ಅಂತ ನೀವು ವೆಯ್ಟ್ ಮಾಡ್ತೀರಾ. ಸೊ ಅದಕ್ಕೆ ಚಾಯ್ಸ್ 2 ಅಂತ ತೊಗೊಂಡಿರ್ತೀರ. ಈ ಚಾಯ್ಸ್ 2ನಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ಫಸ್ಟಿಗೆ ನೋಡಿ, ಆರ್ಡರ್ ವೈಸು ನೀವು ಫಸ್ಟ್ ಕಾಲೇಜ್, ಸೆಕೆಂಡ್ ಕಾಲೇಜ್, ಥರ್ಡ್ ಕಾಲೇಜ್, ಫೋರ್ತ್ ಕಾಲೇಜ್, ಫಿಫ್ತ್ ಕಾಲೇಜ್ ಅಂತ ಹಾಕಿರ್ತೀರ. ಈಗ ನಿಮಗೆ ಏನಾಗಿರುತ್ತೆ, 5th ಕಾಲೇಜ್ ಸಿಕ್ಬಿಟ್ಟಿರುತ್ತೆ. ಓಕೆ, ಈಗ 5th ಕಾಲೇಜು ಒಳ್ಳೆ ಕಾಲೇಜೇ ಆಗಿರುತ್ತೆ, ಬಟ್ ಸ್ಟಿಲ್ ನೀವು ಮೇಲ್ಗಡೆ ಇರೋವನ್ನ ಇನ್ನೂ ಒಳ್ಳೆ ಕಾಲೇಜ್ ಅಂತ ಚೂಸ್ ಮಾಡಿರ್ತೀರ, ಬೆಟರ್ ಆಪ್ಷನ್ ಅಂತ ಅಲ್ವಾ. ಸೊ ಇವಾಗ ಸೆಕೆಂಡ್ ರೌಂಡಲ್ಲಿ ಏನಾಗುತ್ತೆ, ಈ ಒಂದು 5th ಪೊಸಿಷನಲ್ಲಿರ್ತಕ್ಕಂಥ ಕಾಲೇಜ್ ಬಿಟ್ಟು ಮೇಲ್ಗಡೆ ಇರ್ತಕ್ಕಂಥ ಕಾಲೇಜ್ನ ಮಾತ್ರ ಕನ್ಸಿಡರ್ ಮಾಡುತ್ತೆ ಫಾರ್ ಸೀಟ್ ಅಲಾಟ್ಮೆಂಟ್, ನಾಟ್ ಬಿಲೋ 5th ಕಾಲೇಜ್. ಬಿಕಾಸ್ ಬೆಟರ್ ಅಂತ ಬಂದಾಗ ಫಸ್ಟಿಂದ ಬೆಟರ್ ಕಾಲೇಜ್ಗಳು ಮೀನ್ಸ್ ಫಸ್ಟ್ ಇರೋದೇ ಬೆಸ್ಟ್ ಕಾಲೇಜ್ ಅಂತ ನೀವು ಸೂಟ್ ಮಾಡ್ಕೊಂಡಿರ್ತೀರ, ದೆನ್ ಸೆಕೆಂಡ್ ಬೆಸ್ಟ್, ಥರ್ಡ್ ಬೆಸ್ಟ್ ಈ ಥರ ಮಾಡ್ಕೊತ ಬಂದಿರ್ತೀರ. ಸೊ ಈ 5th ಮೇಲ್ಗಡೆ ಕಾಲೇಜಸ್ ಎಷ್ಟಿದೆ, 4 ಇದೆ ಅಲ್ವಾ. ಈ 4ಅಲ್ಲಿ ಯಾವುದಾದ್ರೂ ಕಾಲೇಜ್ ಸಿಕ್ಕರೆ ನೀವೇನು ಮಾಡಬೇಕು, ಆ ಕಾಲೇಜಿಗೆ ಹೋಗಬೇಕು ಸೆಕೆಂಡ್ ಚಾಯ್ಸಲ್ಲಿ. ಓಕೆ, ಇಲ್ಲ ಮ್ಯಾಮ್ ನಮಗೆ ಮೇಲ್ಗಡೆ ಇರೋ ಕಾಲೇಜ್ ಸಿಕ್ಕೇ ಇಲ್ಲ ಅಂತಂದರೆ ಕರೆಂಟ್ಲಿ ಏನು 5th ಕಾಲೇಜ್ ಸಿಕ್ಕಿದೆಯಲ್ವಾ, ಅದೇ ಕಾಲೇಜಿಗೆ ಕಡ್ಡಾಯವಾಗಿ ಹೋಗಬೇಕು ಅಂತ ಚಾಯ್ಸ್ 2 ಹೇಳ್ತಾ ಇದೆ. ಅರ್ಥ ಆಗಿದೆಯಾ ಇದು? ಓಕೆ, ಅಗೈನ್ ಇದರಲ್ಲೂ ಏನಾದ್ರು ಡೌಟ್ ಇತ್ತು ಅಂತಂದರೆ ದಯವಿಟ್ಟು ನಮ್ಮ ವಿದ್ಯಾಭೈರವ ಅಕಾಡೆಮಿ ನಂಬರ್ 8123367691. ಹಾಗೆ ಈ ಸಲ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ನಮ್ಮ ಬ್ರಾಂಚ್ ಓಪನ್ ಆಗ್ತಾಯಿದೆ. ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ DCET ಕ್ಲಾಸಸ್ ನಿಮ್ಮ ಜೂನಿಯರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೇರ್ಕೋಬೇಕು ಅಂತಂದರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.